ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ಇವತ್ತು ಮಧ್ಯಾಹ್ನ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಅಂದರೆ ನಮ್ಮ ಪಕ್ಕದ ಮನೆಯವರ ಒಂದು ಪೂಜೆ ಇಟ್ಟಿದ್ರು. ಆ ಪೂಜೆಗೆಲ್ಲ ಹೋಗಿ ಬಂದಿದೆ. ಸೊ ಇನ್ನೂ ಸಹ ಏನು ಹೇಳ್ತಾರೆ, ಸಾಯಂಕಾಲದ ಸ್ನಾನ ಒಂದು ತುಂಬ ನೋಡಿ ಸೆಕೆ, ಚಳಿಗಾಲದಲ್ಲಿ ಸೆಕೆ ಶುರುವಾಗಿದೆ. ಆದರೆ ಹೊರಗಿದ್ದ ಒಳಗೆ ಇದು ಗಾಳಿ ಒಳ್ಳೆ ಬರ್ತದೆ, ಸ್ವರ ಕೂಡ ಚೇಂಜ್ ಆಗ್ತದೆ. ಆದರೆ ಫುಲ್ ವಿಂಡೋಸ್ ಎಲ್ಲ ಬಂದ್ ಮಾಡಿದ್ರೆ, ಫ್ಯಾನ್ ಎಲ್ಲ ಇಲ್ಲ ಆದರೆ ಉಂಟಲ್ಲ, ಸೆಕೆ ಆಗ್ತದೆ. ಸೊ ಹೋಗಿ ಎನಿವೇಸ್ ಹೇಗೆ ಇರಲಿ, ವೆದರ್ನ ಬಗ್ಗೆ ನಾವು ಮಾತಾಡೋದು ಇವತ್ತು ನಾನೊಂದು ಡಿನ್ನರ್ ಮಾಡ್ತಿದ್ದೀನಿ. ಡಿನ್ನರ್ಗೆ ಏನಂದರೆ ಚಿಕನ್ ರೋಲ್ ಮಾಡ್ತಿದ್ದೀನಿ. ಅದು ತುಂಬ ಸಿಂಪಲ್ ಆಗಿದೆ ಮತ್ತು ಅಷ್ಟೇ ಟೇಸ್ಟಿಯಾಗಿದೆ. ನನ್ನ ಮಕ್ಕಳಿಗೆ ಬೇಕಾದ್ರೆ ದಿನ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ 3 ಹೊತ್ತಿಗೆ ಬೇಕಾದರೂ ಕೊಡಿ, ಏನು ಮಾತಾಡ್ದಲ್ಲೇ ಸುಮ್ಮನೆ ತಿಂತಾರೆ, ಅಷ್ಟೇ ಎಂಜಾಯ್ ಮಾಡ್ತಾರೆ. ನನ್ನ ಎಂಟೈರ್ ಫ್ಯಾಮಿಲಿ. ಓಕೆ, ಸೊ ಹಾಗೆ ಅವ್ರು ಹೇಳಿದ್ರು ಇವತ್ತು ನಮಗೆ ಚಿಕನ್ ರೋಲ್ ಬೇಕು ಅಂತೇಳಿ. ಹಾಗಂತ ಅವರಿಗೆ ಚಿಕನ್ ರೋಲ್ ಮಾಡಿದಾಗೆ ಆಗ್ತದೆ. ನಿಮಗೊಂದು ನನಗೆ ನಾಳೆಗೊಂದು ರೆಸಿಪಿ ಕೂಡ ವಿಡಿಯೋ ಮಾಡಿದಾಗ್ತದಲ್ಲ, ಹಾಗೆ ನಾನು ಮಾಡೋಣ ಅಂತ ಇದ್ದೀನಿ. ಸೊ ಅದಕ್ಕೆ ನಾನು ಫಸ್ಟ್ ಏನು ಮಾಡಬೇಕು, ಫಸ್ಟಿಂದ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತಾ ಹೋಗ್ತೇನೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫ್ರೆಂಡ್, ಇಲ್ಲಿ ಇವತ್ತು ನಾನು ಬ್ರೆಸ್ಟ್ ಪೀಸ್ ಚಿಕನನ್ನು ತಗೊಂಡು ಈ ಥರ ಇದು ಚಿಕ್ಕದಾಗಿ ಇದನ್ನು ಚಿಕನನ್ನು ಬ್ರೆಸ್ಟ್ ಪೀಸ್ ತಂದು ಅದನ್ನು ತೊಳೆದು ನೀರನ್ನು ತೆಗೆದು ಅದನ್ನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮ್ಯಾರಿನೇಷನ್ ಮಾಡುವ ಸಮಯ. ಓಕೆ, ಈಗ ಈ ಚಿಕನ್ಗೆ ನಾನು 1/4 ಚಮಚ ಚಿಲ್ಲಿ ಪೌಡರ್, ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1/4 ಚಮಚ ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್, ಅರ್ಧ ಚಮಚ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ವಿನಿಗರನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಸೋಯಾ ಸಾಸ್ ಅನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಅಂದರೆ ಮ್ಯಾರಿನೇಷನ್ ಮಾಡಿ ಒಂದು 10 ರಿಂದ 15 ನಿಮಿಷ ಇದನ್ನು ಬದಿಗೆ ಇಟ್ಕೊಳ್ಳೋಣ. ಓಕೆ, ಸೊ ಈಗ ಇದಕ್ಕೆ ಬೇಕಾದ ತರಕಾರಿಗಳನ್ನು ಕೂಡ ಸೇರಿಸ್ಕೊಳ್ತೇನೆ. ಇದು 2 in 1 ಆಗ್ತದೆ. ಇದರಲ್ಲಿ ರೋಲ್ಸ್ ಮಾಡುವಾಗ ಅದಕ್ಕೆ ತರಕಾರಿ ಕೂಡ ಹಾಕಿದರೆ ಇದು ಆಗ್ತದೆ. ನಿಮ್ಮ ಚಾಯ್ಸ್ ಪ್ರಕಾರ ಯಾವ್ಯಾವ ತರಕಾರಿ, ಅದೇ ಯಾವುದಾದ್ರು ಎಲ್ಲ ಚಾಯ್ಸ್ ಮಾಡೋಕ್ಕೆ ಆಗೋದಿಲ್ಲ. ಸ್ಪ್ರಿಂಗ್ ಆನಿಯನ್ ಹಾಕ್ಕೋಬೋದು, ಕ್ಯಾಪ್ಸಿಕಮ್ ಅದನ್ನೆಲ್ಲ ಹಾಕ್ಕೋಬೋದು, ಕ್ಯಾಬೇಜ್ ಹಾಕ್ಕೋಬೋದು. ಸೊ ಯಾವುದು ನಿಮಗೆ ಸಿಗ್ತದೆ ಮನೆಯಲ್ಲಿ, ಕ್ಯಾಬೇಜ್, ಕ್ಯಾಪ್ಸಿಕಮ್ ಮತ್ತು ಸ್ಪ್ರಿಂಗ್ ಆನಿಯನ್, ಈರುಳ್ಳಿ, ಟೊಮೆಟೊ ಇದ್ದಿದ್ದೆ, ಮತ್ತು ಸೌತೆಕಾಯಿ, ಎಳೆ ಸೌತೆಕಾಯಿ ಇದ್ದರೆ ಅದನ್ನು ಕೂಡ ಈ ರೋಲ್ಸ್ಗೆ ಆ್ಯಡ್ ಮಾಡ್ಕೋಬೋದು. ಸೊ ಓಕೆ, ನಾನಿಲ್ಲಿ ಏನೇನು ಆ್ಯಡ್ ಮಾಡ್ತೇನೆ ಅಂತ ಇವತ್ತು ವಿಡಿಯೋದಲ್ಲಿ ತೋರಿಸ್ತೇನೆ. ಗ್ಯಾಸಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದು ಎಣ್ಣೆ ಅಂಶ ಅಂದರೆ ಬೆಳಗ್ಗೆ ಇವರಿಗೆ ಮೆಕ್ಸಿಕನ್ ಆಮ್ಲೆಟ್ ಮಾಡಿ ಕೊಟ್ಟಿದ್ದ ಬ್ರೇಕ್ಫಾಸ್ಟ್ಗೆ ಅದೇ ಪ್ಯಾನನ್ನು ಈಗ ನಾನು ಯೂಸ್ ಮಾಡ್ತಾಯಿದ್ದೀನಿ. ಯಾಕೆ ರಾತ್ರಿ ಆಗುವಾಗ ಅದನ್ನೆಲ್ಲ ವಾಶ್ ಮಾಡಿ ಇಡಲಿಕ್ಕೆ ಸರಿ ಆಗ್ತದೆ. ಸೊ ಗ್ಯಾಸ್ ಆನ್ ಮಾಡಿಕೊಂಡು ಈಗ ಮೊದಲಿಗೆ ನಾವು ಉಂಟಲ್ಲ, ಒಂದೇ 1 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಈ ಚಿಕನನ್ನು, ಮ್ಯಾರಿನೇಟ್ ಮಾಡಿರುವ ಚಿಕನನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಅಂದರೆ ಈ ಥರನೇ. ಓಕೆ, ನೀವು ನೋಡ್ತಾ ಇರ್ಬೋದು. ಓಕೆ, ಈ ಥರ ಹಾಕಿ ಇದನ್ನು ಫುಲ್ ಏನುಂಟು ಅದನ್ನು ಈ ಥರ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಇದರ ಚಿಕನಿನ ನೀರಿನ ಅಂಶ ಬಿಡೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈ ಥರ ಫುಲ್ ನೀರು ಬಿಡ್ತಾರೆ. ಈಗ ಫ್ರೈ ಮಾಡ್ಕೊಳ್ತಾ ಈ ಥರ ಸ್ಪೂನಲ್ಲಿ ಈ ಥರ ಫ್ರೈ ಮಾಡ್ತಾಯಿರಿ. ನೋಡಿ, ನೀರು ಬಿಡ್ತಾ ಬಂದಿದ್ದಾರೆ ಈಗ ಚಿಕನ್ದು. ಈಗ ಇದು ಮಾಡೋದು ನಾವು ಲೋ ಫ್ಲೇಮಲ್ಲಿ ಇದನ್ನು ಜಸ್ಟ್ 5 ನಿಮಿಷ, ಕಂಪ್ಲೀಟ್ 5 ನಿಮಿಷ, 5 ಸೆಕೆಂಡ್ ಅಲ್ಲ, 5 ನಿಮಿಷ ಇದು ಕೊಟ್ಟು ಸರಿ ಕೇಳಿ. ಓಕೆ, ಲೋ ಫ್ಲೇಮಲ್ಲಿ ಇದನ್ನು ನಾವು ಬೇಯಿಸೋಣ. ಈಗ 5 ನಿಮಿಷ ಆಯಿತು, ನೋಡ್ಬೋದು. ಈಗ ಇದು ಚಿಕನ್ ಬೆಂದಿದೆ ನೋಡ್ತಾನೆ. ಎಸ್, ಚಿಕನ್ ಬೆಂದಿದೆ. ಈ ನೀರು ಏನುಂಟಲ್ಲ ಅದನ್ನು
ದೊಡ್ಡ ಫ್ಲೇಮ್ ದೊಡ್ಡ ಮಾಡಿ ಕಂಪ್ಲೀಟ್ ಡ್ರೈ ಮಾಡೋಣ. ಈಗ ಇದೇ ರೀತಿ ಇದನ್ನು ಫ್ರೈ ಮತ್ತು ನೀರನ್ನು ಡ್ರೈ ಮಾಡ್ಕೊಳ್ಳೋಣ. ನೋಡಿ ಕಂಪ್ಲೀಟ್ ಡ್ರೈ ಆಗಿದೆ. ಇದನ್ನು ಈಗ ಒಂದು ಬೌಲ್ಗೆ ಹಾಕೊಳ್ಳೋಣ. ಈಗ ಇದೇ ಪ್ಯಾನಿಗೆ ನಾವು 2 ಟೇಬಲ್ ಸ್ಪೂನು ಎಣ್ಣೆನ ಹಾಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೊದಲಿಗೆ ನಾನು ಒಂದು ಮೀಡಿಯಂ ಸೈಜ್ ಒಂದು ಮೀಡಿಯಂ ಸೈಜ್ ನೀರುಳ್ಳಿನ ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ಕೋಬೋದು. ಓಕೆ, ಸೊ ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸ್ವಲ್ಪ ಕೈಯಲ್ಲಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಸೊ ಇದನ್ನು ಇರ್ತೀವಿ ಸ್ವಲ್ಪ ನೋಡಿ, ಒಂದು 10% ಇದನ್ನು ಫ್ರೈ ಆಗಲಿ. ಸ್ವಲ್ಪ ಬಾಡಿಸಿದ್ರೆ ಅಷ್ಟು, ಎಂದು ಫ್ರೈ ಮಾಡುವಾಗಿಲ್ಲ. ಓಕೆ, ಇದು ಸ್ವಲ್ಪ ಹಸಿ ಇದ್ರೂ ಕೂಡ ಇನ್ನೂ ಸಹ ಒಳ್ಳೆಗ್ತದೆ ರೋಲ್. ಫುಲ್ ಫ್ರೈ ಮಾಡಿದರೆ ಅದು ಸಾಫ್ಟ್ ಆದರೆ ಅದು ರೋಲ್ ಅಷ್ಟು ಟೇಸ್ಟಾಗಿ ಬರೋದಿಲ್ಲ ನನ್ನ ಪ್ರಕಾರ. ಓಕೆ, ಇದು ಫ್ರೈ ಆಗ್ತಾ ಬರುವಾಗಲೇ ಅದಕ್ಕೆ ನಾನು ಇಲ್ಲಿ ನನಗಿದು ಅಂದರೆ ರೋಲ್ಗೆ ಅಥವಾ ಒಂದು ಸ್ವಲ್ಪ ಮಧ್ಯೆ ಖಾರ ಸಿಕ್ಕಿದ್ರೆ ಒಳ್ಳೆಗ್ತದೆ. ಈ ಥರ ನಾನು 3 ಹಸಿ ಮೆಣಸಿನಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಹಾಕ್ತೇನೆ. ಇದನ್ನು ಕೂಡ ಅಷ್ಟೇ ಜಸ್ಟ್ ಒಂದು 2 ಮಿನಿಟ್ಸ್ ಫ್ರೈ ಮಾಡಿದರೆ ಅಷ್ಟೇ ಆಯಿತು. ಮಿನಿಟ್ಸ್ ಅಲ್ಲ, ಸೆಕೆಂಡ್ ಅಂತಲೇ ಹೇಳ್ತೇನೆ. ಈಗ ಕ್ಯಾಪ್ಸಿಕಮ್, ಒಂದು ಚಿಕ್ಕ ಸೈಜ್ ಕ್ಯಾಪ್ಸಿಕಮನ್ನು ನಾನು ಈ ಥರ ತೆಳುವಾಗಿ ಉದ್ದ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಕೂಡ ಹಾಕ್ಕೊಳ್ಳೋಣ. ಎಲ್ಲ ವೆಜಿಟೇಬಲ್ 2 ಸೆಕೆಂಡ್ ಮಾಡಿದರೆ ಆಯಿತು, ಅಷ್ಟು ಆಯಿತು. ಅದು ಇದು ಏನಂತ ರೋಲ್ಸ್ ಅಗಿವ ಉಂಟಲ್ಲ, ಕ್ರಂಚಿಯಾಗಿ ಚಿಕನ್ ಸಾಫ್ಟ್, ಇದು ವೆಜಿಟೇಬಲ್ ಕ್ರಂಚಿಯಾಗಿ ಉಂಟಲ್ಲ, ಅದರ ರುಚಿನೇ ಬೇರೆ. ನಾನು ಇದು ಅರ್ಧ ಟೊಮೆಟೊ, ದೊಡ್ಡ ಟೊಮೆಟೊದಲ್ಲಿ ಅರ್ಧ ಟೊಮೆಟೊ ತಗೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಅದಕ್ಕೆ ಹಾಕ್ಕೊಳ್ಳೋಣ. ಜಸ್ಟ್ ರಫ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇದೆರಡು ಎಲ್ಲ ಬಾಡಿ ಆಯಿತು. ಈಗ ನಾವು ಇದಕ್ಕೆ ಏನು ಮಾಡೋಣ, ಫ್ರೈ ಮಾಡಿದ್ರೆ ಚಿಕನನ್ನು ವಾಪಸ್ ಹಾಕ್ಕೊಳ್ಳೋಣ. ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ರೀತಿಯಿಂದ ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ದಿಲ್ಲ. ಓಕೆ, ಇದರಲ್ಲಿ ಉಪ್ಪು ಖಾರ ಹುಳಿ ವಾಟ್ ಎವರ್ ಬೇಕು ಅದೆಲ್ಲ ಉಂಟು ಇದರಲ್ಲಿ. ಮಿಕ್ಸ್ ಮಾಡಿಕೊಂಡು ಈಗ ಗೊತ್ತಿರೋ ಥರ ಮಿಯೋನೀಸ್ ಯಾವಾಗಲೂ ಒಳ್ಳೆಯದಲ್ಲ, ಅಪರೂಪ ತಿನ್ನೋರ್ಗೆ ಇಷ್ಟ. ಕೆಲವರು ಮಿಯೋನೀಸ್ ಇಷ್ಟಪಡೋರು ಬೇಕಾದರೆ ಮಿಯೋನೀಸ್ ಹಾಕ್ಕೊಳ್ಳಿ. ಆದರೆ ನನ್ನ ಫ್ಯಾಮಿಲಿಗೆ ಹೆಚ್ಚಾಗಿ ಮಿಯೋನೀಸ್ ಹಾಕ್ತೇನೆ. ಒನ್ಸಿನ 3 ತಿಂಗಳಲ್ಲಿ ಒಂದು ಸರಿನೇನೋ ಮಿಯೋನೀಸ್ ಹಾಕಿ ಕೊಡ್ತೇನೆ ಬರ್ಗರ್ಸ್ಗೆಲ್ಲ. ಓಕೆ, ಮತ್ತು ಕೆಲವೊಂದು ಐಟಮ್ಗಳು ಮಿಯೋನೀಸ್ ಏನು ತಿನ್ನೋದಿಲ್ಲ, ಭಾಳ ಅಪರೂಪ. ಮೇ ಬಿ ವರ್ಷದಲ್ಲಿ 3 ರಿಂದ 4 ಸರಿ ತಿಂತಾರೆ ಅಷ್ಟೇ. ಅದರ ಬದಲಿಗೆ ನಾನಿಲ್ಲಿ ಬ್ರಿಟಾನಿಯಾ ಅವರ ಚೀಸ್ ಸ್ಲೈಸ್ ಉಂಟಲ್ಲ, ಅದನ್ನು ನಾನು ಇಲ್ಲಿ 2 ತಗೊಂಡಿದ್ದೀನಿ. ಒಂದ್ಸಲ ಓಪನ್ ಮಾಡ್ತೇನೆ. ಸೊ ಈ ಸ್ಲೈಸನ್ನು ಉಂಟಲ್ಲ ಈ ಥರ ಮಾಡಿ ನೋಡ್ಬೋದು. ಚೀಸ್ ನೋಡಿ ಯಾವ ಥರ ಮೆಲ್ಟ್ ಆಗ್ತಾಯಿದೆ ಅಲ್ವಾ. ಅದನ್ನು ಈ ಥರ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಂಕಿ ಬಂದ್ ಮಾಡ್ಕೊಳ್ಳೋಣ ಮೊದಲಿಗೆ. ನಾನು ಅದು ಹೇಳಲಿಕ್ಕೆ ಮರ್ತೋಯ್ತು. ಸೊ ನೋಡಿ ಯಾವ ಥರ ಚೀಸ್ ಮೆಲ್ಟ್ ಆಗ್ತಾ ಉಂಟು ನೋಡ್ಬೋದು. ಈಗ ಇಲ್ಲಿ ಮಿಯೋನೀಸ್ ಹಾಕಲಿಲ್ಲ ಅಂತ ಸ್ವಲ್ಪನೂ ಗೊತ್ತಾಗೋದಿಲ್ಲ. ಓಕೆ, ಚೀಸ್ ಹಾಕಿದ್ರಿಂದ ಮೊನ್ನೆ ಇದನ್ನು ನಾನು ಮಾಡಿದ್ದೆ. ನನ್ನ ಮಕ್ಕಳು 2 ರೋಲ್ ಕೊಟ್ಟರು ಕೂಡ ಅಮ್ಮ ಒಂದು ಬೇಕು, ಅಮ್ಮ ಮುಚ್ಕೊಂಡು ಕೂತ್ಕೊಳ್ಳಿ, ಇನ್ನೂ ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿದೆ. ಅಷ್ಟು ಒಳ್ಳೆ ಆಗಿತ್ತು ಆಯಿತಾ. ಒಂದೊಂದು ರೋಲ್ಸ್ಗುಂಟಲ್ಲ 100 ರೂಪಾಯಿ ಉಂಟು, ಕೆಲವು ಕಡೆ 75 ಉಂಟು, ಕೆಲವು ಕಡೆ 80 ಉಂಟು. ಕೆಲವು ಒಂದು ಸ್ವಲ್ಪ ಹೋಟೆಲ್ ಪಾಶ್ ಇದ್ದರೆ ಅವನು 110 120 ಮಾಡ್ತಾನೆ. ಆದರೆ ಅಲ್ಲಿ ಕೊಡೋದಕ್ಕಿಂತ ಸುಮ್ಮನೆ ಇದು ಮಾಡಿ 100 ರೂಪಾಯಿ 150 ರೂಪಾಯಿ ಖರ್ಚು ಮಾಡಿದರೆ ಮನೆಯವರೆಲ್ಲ ತಿನ್ಬೋದು ಮಾತ್ರ. ಸೊ ಇದು ರೆಡಿಯಾಗಿದೆ. ಈಗ ನಾನು ಚಪಾತಿನ ರೆಡಿ ಮಾಡ್ಕೊಳ್ತೇನೆ. ಮುಚ್ಚಿಡೋಣ ಇದನ್ನು. ನಾನಿಲ್ಲಿ ಚಪಾತಿ ಹಿಟ್ಟನ್ನು ಉಂಟಲ್ಲ ಈ ಕಪ್ಪಲ್ಲಿ 2 ಕಪ್ಪು ಚಪಾತಿ ಹಿಟ್ಟು ತಗೊಳ್ತಾ ಇದ್ದೀನಿ. ನಿಮಗೆ ಯಾರಿಗಾದರೂ ಮೈದಾ ತಿನ್ನೋದು ಇಷ್ಟ, ಮೈದಾದಿಂದ ಮಾಡಿದ್ದು ಇಷ್ಟ ಆದರೆ ಮೈದಾ ತಿನ್ನಲಿಕ್ಕೆ ಇಷ್ಟ ಉಂಟು ಅಂತ ಹೇಳಿದರೆ ಮೈದಾನೇ ಹಾಕ್ಕೊಂಡು ಮಾಡ್ಬೋದು. ಇಲ್ಲಾಂದರೆ ನನಗೆ ಆರೋಗ್ಯ ಸಹ ಬೇಕು ರುಚಿ ಸಹ ಬೇಕು ಹೇಳುವವರು ಈಗ 1 ಕಪ್ ಮೈದಾ ಹಾಕ್ಕೊಂಡ್ರೆ 1 ಕಪ್ಪು
ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈ ರೋಲ್ಗೆ ಚಪಾತಿನ ಮಾಡ್ಕೋಬೋದು. ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಈ ಥರ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಸೊ ಇದನ್ನು ಈ ಥರ ಇದು ಆಗ್ತಾ ಬರುವಾಗ ನೋಡಿ, ತುಂಬ ಇದು ಮಾಡೋದು ಸಹ ಬೇಡ, ಗಟ್ಟಿ ಸಹ ಬೇಡ, ತುಂಬ ಸಾಫ್ಟ್ ಸಹ ಬೇಡ, ಈ ಥರ ಬರಬೇಕು ನೋಡಿ. ಈ ಥರ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ರಿಫೈನ್ಡ್ ಆಯಿಲೇ ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್. ಈಗ ಒಳ್ಳೆ ಮಾಡಿ ಇದನ್ನು ಈ ಥರ ನಾದ್ಕೊಳ್ಳೋಣ. ಸೊ ಇದನ್ನು ಕಲಸಿದ ನಂತರ ಒಳ್ಳೆ ಮಾಡಿ ಒಂದು 5 ನಿಮಿಷಕ್ಕೆ ಉಂಟಲ್ಲ ಅದನ್ನು ಒಂದು ಕವರ್ ಮುಚ್ಚಿ ಇಡೋಣ. ಮತ್ತು ಚಪಾತಿ ರೋಲ್ ಮಾಡಿದ್ರೆ ಇದು ಒಳ್ಳೆ ಆಗ್ತದೆ, ಸಾಫ್ಟಾಗಿ ಬರ್ತದೆ. ಸೊ ಫ್ರೆಂಡ್, ಚಪಾತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಕ್ಯಾಮರಾ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಸೊ ಚಪಾತಿ ಎಲ್ಲ ಲಟ್ಟಿಸಾಯಿತು. ಈಗ ಚಪಾತಿನ ಈ ಥರ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾದರೆ ನೀವು ಬೆಣ್ಣೆ ಹಚ್ಕೊಬೋದು, ತುಪ್ಪ ಅಷ್ಟು ಒಳ್ಳೆ ಆಗೋದಿಲ್ಲ. ಬೆಣ್ಣೆನ ಹಚ್ಕೊಂಡಿದ್ರೆ ಇನ್ನೂ ಸಹ ಟೇಸ್ಟನ್ನು ಎನ್ಹಾನ್ಸ್ ಮಾಡ್ಬೋದು. ಇಲ್ಲಿ ನಮ್ಮ ಮನೇಲಿ ಯಾರಿಗೂ ಬೆಣ್ಣೆ ಈಗ ಬೇಡತ್ತೆ, ಇಷ್ಟೇ ಸಾಕು. ಇದಕ್ಕೆ ಈಗ ಏನು ನಾವು ಫಿಲ್ಲಿಂಗನ್ನು ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಸೊ ಈ ಥರ ಹಾಕ್ಕೊಂಡು ಈ ಮೆಣಸಿನ್ಕಾಯಿ ಏನುಂಟು ಅದನ್ನು ಈ ಥರ ಇಟ್ಟು ಅದಕ್ಕೆ ಸ್ವಲ್ಪ ಸೌತೆಕಾಯಿಯನ್ನು ಈ ಥರ ಮಾಡಿ ಇದನ್ನೇ ಈ ಥರ ರೋಲ್ ಮಾಡಿದರೆ ಚಿಕನ್ ರೋಲು ರೆಡಿ ಆಗ್ತದೆ. ಸೊ ಅದನ್ನು ಈ ಥರ ರೋಲ್ ಮಾಡಿ ತಿಂದರೆ ಆಯಿತು. ಎಲ್ಲ ರೋಲ್ ಮಾಡಿ ಇಡ್ತೇನೆ ಮೊದಲಿಗೆ. ಸೊ ಎಲ್ಲ ಆಯಿತು, ಮಕ್ಕಳಿಗೆ ಕೊಟ್ಟಾಯಿತು. ಇದು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ 2 ರೋಲು. ಓಕೆ. ಸೊ ನಾನು ಇದರ ಫೀಡ್ಬ್ಯಾಕ್ ಇಲ್ಲೇ ಕೊಡ್ತೇನೆ. ತುಂಬ ಒಳ್ಳೆಯಾಗಿದೆ ಅಂತ, ತುಂಬ ಒಳ್ಳೆಯಾಗಿದೆ. ನೀವು ಒಂದು ಸರಿನಾದರೂ ಟ್ರೈ ಮಾಡಿ. ನಾನು ಇಷ್ಟು ಕಷ್ಟಪಟ್ಟು ಮಾಡಿ ನಿಮಗೆ ಈ ರೆಸಿಪಿನ ಶೇರ್ ಮಾಡಿದ್ದಕ್ಕಾದರೂ ಒಮ್ಮೆನಾದರೂ ಟ್ರೈ ಮಾಡಿ. ಮತ್ತು ಹೊರಗಡೆ ಇರುವ ಶವರ್ಮ ಮತ್ತು ಮನೆಯಲ್ಲಿ ಇದು ಮಾಡಿರೋದ್ರಲ್ಲಿ ಕಂಪೇರ್ ಮಾಡಿ ಮತ್ತೆ ನೀವು ಡಿಸೈಡ್ ಮಾಡಿ. ನಿಮಗೆ ಮನೆಯಲ್ಲಿ ಮಾಡೋದು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು, ಹೊರಗೆದೇ ಬೆಟರ್ ಅಂತೇಳಿ ನೀವು ಡಿಸೈಡ್ ಮಾಡಿ ಮತ್ತೆ. ಓಕೆನಾ? ಸೊ ನಂದು ಡಿನ್ನರ್ ಮಾಡುವ ಟೈಮು. ಸಿಗೋಣಂತೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ ಎಲ್ಲರಿಗೂ. ಗುಡ್ ನೈಟ್.